ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕಂದಮ್ಮ ಕಂದಮ್ಮ ಸಾಂಗು ನನಗೆ ತುಂಬ ಇಷ್ಟವಾದ ಒಂದು ಸಾಂಗ್ ಇದು. ಆಮೇಲೆ ಚರಣ್ ಅವರು, ನಾಗಾರ್ಜುನ ಶರ್ಮಾ ಅವರು, ಆಮೇಲೆ ವಿಜಯ್ ಸರ್ 3 ಜನ ಸೇರಿದ್ರೆ ಒಳ್ಳೆ ಸಾಂಗ್ ಬಂದೇ ಬರುತ್ತೆ. ಸೊ ಆ ಕಾನ್ಫಿಡೆನ್ಸ್ ಎಲ್ಲರಿಗೂ ಇತ್ತು ಅಂತ ಅನಿಸುತ್ತೆ. ಜೊತೆಗೆ ಸಂಚಿತ್ ಹೆಗ್ಡೆ ನನ್ನ ಸಿನಿಮಾಗೆ ಒಂದೇ ಸಾಂಗ್ ಹಾಡಿದರು. ಸೊ ನಾನು ಕಾಯ್ತಾ ಇದ್ದೆ ತಿರ್ಗಿ ಯಾವಾಗ ಹಾಡ್ತಾರಂತ. ಸೊ ಈ ಸಾಂಗ್ ಕಂದಮ್ಮ ಕಂದಮ್ಮ ಹಾಡಿದ್ರು, ಕೇಳಿ ತುಂಬ ಖುಷಿ ಆಯಿತು. ಶೂಟಿಂಗ್ ಮಾಡೋಕ್ಕೂ ಅಷ್ಟೇ ಖುಷಿ ಆಯಿತು, ಯಾಕಂದರೆ 4 ದಿನ ಕಂಟಿನ್ಯೂಸ್ ಆಗಿ ಸಾಂಗ್ ಕೇಳ್ತಾನೆ ಇದ್ವಿ. ಅದರಿಂದ ಅನಿಸುತ್ತೆ ನಮ್ಮ ಎಕ್ಸ್ಪ್ರೆಷನ್ಸು ಆಮೇಲೆ ಸಾಂಗು ಅಷ್ಟು ಚೆನ್ನಾಗೇ ಬಂದಿದೆ. ಸೊ ಇಡೀ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಚರಣ್ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ನನ್ನ ಸರ್ಗೆ ಸ್ಟಾರ್ಟಿಂದ ಹೇಳಿದ್ದೆ, ನಮ್ಮ ಇಡೀ ಸಿಟಿ ಲೈಟ್ಸ್ ಆಲ್ಬಮಲ್ಲಿ ನನ್ನ ಮೋಸ್ಟ್ ಫೇವ್ರೆಟ್ ಸಾಂಗ್ ಬಂದು ಕಂದಮ್ಮ ಕಂದಮ್ಮ. ಇಲ್ಲ, ಯಾರು ಒಪ್ಪಬೇಡಿ, ಫಸ್ಟ್ ನನಗೆ ಹೇಳ್ಬೇಕು ಅವಳು, ಆಮೇಲೆ ಚರಣ್ಗೆ ಹೇಳ್ಬೇಕು. ಅದೇ ನಾನು ತಾನೇ ಇದು ಮಾಡಿರೋ ಈಗ ಅಲ್ವಾ ಚರಣ್? ಚರಣ್ ತಗೋಬೇಡ ಇದನ್ನು. ನಾಗಾರ್ಜುನ್ ಸರ್, ನಿಮ್ಮ ಲಿರಿಕ್ಸ್ ಥ್ಯಾಂಕ್ ಯು ಸೋ ಮಚ್, ಬ್ಯೂಟಿಫುಲ್ ಲಿರಿಕ್ಸ್. ನನ್ನ ಫೇವ್ರೆಟ್ ಲೈನ್ ಬಂದು ಬೇಡ ಕಂದ ನಿನಗೆ ಅಲಂಕಾರ ನೀನೇ ತಾನೇ ಬಂಗಾರ. ಇಟ್ ಇಸ್ ಸೋ ಬ್ಯೂಟಿಫುಲ್. ಆ್ಯಂಡ್ ಸ್ಪೆಷಲ್ ಮೆನ್ಷನ್ ಅಪ್ಪನೇ ಕೇಳಿ ಕಂದಮ್ಮ ಅಂತ ಬರ್ಸಿದ್ದು. ಆ್ಯಂಡ್ ಆ ಲೈನ್ ಕೂಡ ಅಪ್ಪನೇ ಬರ್ಸಿದ್ದು, ಬೇಡ ಕಂದ ನಿನಗೆ ಅಲಂಕಾರ ಅಂತ. ಇಟ್ ಇಸ್ ಐ ಆಮ್ ವೆರಿ ಫಾರ್ಚುನೇಟ್, ನನ್ನ ಫಸ್ಟ್ ಸಿನಿಮಾಗೆ ಇಂಥ ಒಳ್ಳೆ ಟೆಕ್ನಿಷಿಯನ್ಸ್ ಜೊತೆ ನಾನು ಕೆಲಸ ಮಾಡ್ತಾ ಇರೋದು ನನ್ನ ಅದೃಷ್ಟ. ಆ್ಯಂಡ್ ಶೂಟಿಂಗ್ ಟೈಮಲ್ಲಿ ವಿನಯ್ ಸರ್ ಜೊತೆ ಕೆಲಸ ಮಾಡಿದ್ದು ಇಟ್ ವಾಸ್ ವೆರಿ ಈಸಿ. ನಾನು ಹೊಸಬ್ಳಿ, ನನಗೆಲ್ಲ ಹೊಸ್ತು, ಬಟ್ ಅವ್ರು ನನಗೆ ಆ ಸ್ಪೇಸ್ ಕೊಟ್ಟರು ಪರ್ಫಾರ್ಮೆನ್ಸ್ ಟೈಮಲ್ಲಿ. ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ನಮಗೆಲ್ರಿಗೂ ಎಷ್ಟು ಇಷ್ಟ ಆಯ್ತು ಅಷ್ಟೇ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ನಾವು ಸ್ವಲ್ಪ ಹೊಳಿಬೇಕಂತ ಹಿಂಗೆ ಬಂದಿದ್ದೀವಿ ಅಷ್ಟೇ. ಎಲ್ರಿಗೂ ನಮಸ್ಕಾರ. ಇದು ನಮ್ಮ ಸಾರ್ ಜೊತೆ 3ನೇ ಪಿಕ್ಚರು. ನಮ್ಮ ಗುರುಗಳು ಡೈರೆಕ್ಟರ್ ಇದರಲ್ಲಿ ಅವರು ಒಂದು ಬ್ರಹ್ಮ ಥರ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದ್ದಾರೆ. ಈಗ ನಮ್ಮಂಥವ್ರನ್ನ ಸೃಷ್ಟಿ ಮಾಡಿ ಮುಂಬರೋ ಟೈಮಲ್ಲಿ ಅವರು ಒಂದು ರಾಷ್ಟ್ರೀಯ ಪ್ರಶಸ್ತಿ ತಗೊಳ್ಬೇಕಂತ ನನ್ನ ಕಡೆ ಒಂದು ದೊಡ್ಡ ಆಸೆ. ಯಾಕಂದರೆ ಆ ಕಾಲದಲ್ಲಿ ಪುಟ್ಟಣ್ಣ ಕಂಗಲ್ ಸಾರು ಮತ್ತು ಸಿದ್ಧಲಿಂಗಯ್ಯ ಸರೆಲ್ಲ ಹೊಸಬ್ರನ್ನ ಕರೆಸಿ ಅವ್ರಿಗೆ ಪ್ರಶಸ್ತಿ ಕೊಡಿಸಿದ್ರು. ಅದೇ ಥರ ಇವಾಗಿರೋ ಕಾಲದಲ್ಲಿ ಇವ್ರು ಕರೆದು ನಮ್ಮನ್ನೆಲ್ಲ ಪ್ರಶಸ್ತಿ ಕೊಡೋ ಥರ ಮಾಡಿದ್ದಾರೆ. ನಾವು ಕೂಡ ಅದನ್ನು ಪಡ್ಕೊಂಡಿವಿ. ಮುಂಬರೋ ಟೈಮ್ಗಳಲ್ಲಿ ಅವ್ರಿಗೂ ಒಂದು ರಾಜ್ಯ ಪ್ರಶಸ್ತಿ ಸಿಗಲಿ ಅಂತ ದೇವ್ರಲ್ಲಿ ಬೇಡ್ಕೊತೀನಿ. ಈ ಪಿಕ್ಚರ್ ಕೂಡ ದೊಡ್ಡ ಮಟ್ಟದಲ್ಲಿ ಬರಲಿ ಅಂತ ನನ್ನ ಕಡೆಯಿಂದ ಒಂದು ದೊಡ್ಡ ಜಾಲಿ ಎಲ್ಲ ಜಾಲಿ ಅಷ್ಟೇ. ಥ್ಯಾಂಕ್ ಯು ಸರ್. ತುಂಬ ನಿರೀಕ್ಷೆ ಇರೋ ಚಿತ್ರ. ಭೀಮಾ ಸಲ್ಗ ನಂತರ ನಿರ್ದೇಶನದಲ್ಲಿ, ವಿಜಯವ್ರ ನಿರ್ದೇಶನದಲ್ಲಿ, ಮತ್ತು ಅದಕ್ಕಿಂತ ದೊಡ್ಡ ಜವಾಬ್ದಾರಿ ಮಗಳನ್ನ ಲಾಂಚ್ ಮಾಡ್ತಾ ಇರೋದು. ತುಂಬ ಖುಷಿಯಾಗುತ್ತೆ ಇಬ್ಬರು ಪೇರ್ನ ನೋಡೋದು. ಯಾವಾಗಲೂ ನಾನು ವಿಜಯವ್ರನ್ನ ನೋಡೋದು ಆ್ಯಕ್ಷನ್ನಲ್ಲಿ ತುಂಬ ಇನ್ವಾಲ್ವ್ ಆಗ್ತಾರೆ, ಯಾಕೆಂದರೆ ಅವರು ಬೇಸಿಕಲಿ ಆ್ಯಕ್ಷನ್ ಮಾಡ್ಕೊಂಡು ಬಂದವರು. ಬಟ್ ಚರಣ್ ರಾಜ್ ಜೊತೆ ನಿಂತಾಗ ಅದೇ ಒಂದು ಎನರ್ಜಿ ಸಾಂಗಲ್ಲೂ ಇರುತ್ತೆ. ಸೊ ಅದಕ್ಕೆ ನಮ್ಮ ಸಾಂಗ್ಸ್ ತುಂಬ ಚೆನ್ನಾಗಿ ಸೌಂಡ್ ಆಗ್ತಾಯಿದೆ. ಸೊ 3ನೇ ಚಿತ್ರ ಹ್ಯಾಟ್ರಿಕ್ ಬಾರಿಸ್ಲಿ ಅಂತ ಆಶಿಸ್ತಾ ಎಲ್ರಿಗೂ ಒಳ್ಳೆಯದಾಗಿ. ಥ್ಯಾಂಕ್ ಯು ಸೊ ಮಚ್.